ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಅನುಗ್ರಹ 123 ಚಾನೆಲ್ಗೆ ಎಲ್ರಿಗೂ ಸ್ವಾಗತ. ಸೊ ಇವತ್ತು ನಾನು ಯಾಕಪ್ಪ ರೆಡಿಯಾಗಿದ್ದೀನಿ ಅಂತ ಹೇಳಿದ್ರೆ, ಇವತ್ತು ಮೆಹಂದಿ ಫಂಕ್ಷನ್ ಇದೆ ಮತ್ತು ಹಳದಿ ಫಂಕ್ಷನ್ ಇದೆ. ನಮ್ಮ ಯಜಮಾನ್ರ ಅಕ್ಕನ ಮಗಳ ಮದುವೆ ಪ್ರೋಗ್ರಾಮ್ಸ್ಗಳು ಸ್ಟಾರ್ಟ್ ಆಗಿದೆ. ಸೊ ಹಾಗಾಗಿ ಈ ವ್ಲಾಗ್ನ ಮಾಡೋಣ ಅಂತ ಅಂದ್ಕೊಂಡೆ. ನೋಡೋಣ ಈ ವ್ಲಾಗಲ್ಲಿ ಯಾರ್ಯಾರು ಬರ್ತಾರೆ, ಹೇಗಿರುತ್ತೆ ಮೆಹಂದಿ ಫಂಕ್ಷನ್ ಆಗಿರ್ಬೋದು ಅಥವಾ ಹಳದಿ ಫಂಕ್ಷನ್ ಆಗಿರ್ಬೋದು ಅಥವಾ ಮದುವೆ ಫಂಕ್ಷನ್ ಆಗಿರ್ಬೋದು, ಯಾವ ರೀತಿ ಇರುತ್ತೆ ಏನು ಎತ್ತ ಅಂತ ಹೇಳಿ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನಾನಂತೂ ಈ ಹಳದಿ ಫಂಕ್ಷನ್ ಅಲ್ಲ, ಹಾಗಾಗಿ ಎಲ್ಲೋ ಸ್ಯಾರಿನ ಉಟ್ಕೊಂಡು ರೆಡಿಯಾಗಿದ್ದೀನಿ. ಮಕ್ಕಳು ಕೂಡ ಎಲ್ಲೋ ಥೀಮಲ್ಲೇ ರೆಡಿಯಾಗಿದ್ದಾರೆ. ಇನ್ನೇನು ನಾವು ಕೂಡ ಹೊರಟು ಛತ್ರಕ್ಕೆ ಕೂಡ ಹೋಗೋಣ ಅಂತ ಹೇಳಿಬಿಟ್ಟು ರೆಡಿ ಆಗಿ ಹೊರಟಿದ್ದಾಯಿತು. ಅಲ್ಲಿ ತುಂಬಾ ಚೆನ್ನಾಗಿ ಸಿಂಪಲ್ ಆದಂಥ ಒಂದು ಡೆಕೋರೇಷನ್ ಮಧ್ಯೆ ಎಲ್ಲರೂ ವೇಟ್ ಮಾಡ್ತಾಯಿದ್ವಿ. ಆಲ್ರೆಡಿ ಟೈಮ್ ಆಗೋಗ್ಬಿಟ್ಟಿತ್ತು. ಎಲ್ಲರೂ ವೇಟ್ ಮಾಡಿಕೊಂಡು ನಿದ್ದೆ ಬರೋಂಗೆ ಆಗ್ತಿದೆ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ವೇಟ್ ಮಾಡ್ತಾಯಿದ್ವಿ. ಅಷ್ಟರಲ್ಲಿ ಹುಡುಗನ ಫ್ಯಾಮಿಲಿ ಕೂಡ ಬಂದರು. ಇನ್ನೇನು ಪ್ರೋಗ್ರಾಮ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ಅದೇ ನಗಾಡ್ಕೊಂಡು ಹೇಳ್ತಾಯಿದ್ರು, ಬೇಗ ಬೇಗ ಯಾಕೆ ಇಷ್ಟು ಲೇಟು ಅಂಥೇಳಿ ಹಾಗೆಯೇ ಕ್ವೆಶನ್ ಮಾಡಿ ಕೇಳ್ತಾಯಿದ್ಲು. ನೋಡೋಣ ಹೇಗಿರುತ್ತೆ ಏನು ಎತ್ತ ಅಂತ ಹೇಳಿ, ಆಯಿತಾ. ಅಲ್ಲಿ ಗಂಧ ಎಲ್ಲ ಹಚ್ಚಿ ಆರತಿ ಮಾಡೋ ತನಕ ನಾವು ಇಲ್ಲಿ ಅಕ್ಕ ತಂಗಿರು ಅಣ್ಣ ತಮ್ಮಂದಿರೆಲ್ಲ ಕೂತ್ಕೊಂಡು ಮಾತಾಡಿಕೊಂಡು ಇರುತ್ತಲ್ವ, ಏನಾದರೂ ಅದೇ ರೀತಿ ತಮಾಷೆ ಎಲ್ಲ ಮಾಡಿಕೊಂಡು ಕೂತ್ಕೊಂಡಿದ್ವಿ. ಎಲ್ಲರೂ ಕೂಡ ಗಂಧ ಮತ್ತು ಆರತಿನ ಮಾಡಿಬಿಟ್ಟು ಹೋಗ್ತಾಯಿದ್ರು. ನಾವು ಕೂಡ ಇನ್ನೇನು ಹೊರಡೋಣ, ಅಲ್ಲಿ ಬೇಗ ಬೇಗ ಫಂಕ್ಷನ್ನ ಮುಗಿಸ್ಕೊಂಡು ನಾವು ಬೇರೆ ಕೆಲಸಗಳನ್ನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಕೂಡ ಹೋಗಿ ಗಂಧನೆಲ್ಲ ಹಚ್ಚಿ ಆರತಿ ಮಾಡಿ ಬಂದಿದ್ದಾಯಿತು. ಅದರಲ್ಲಿ ಇವಳೇನು ಹೇಳ್ತಾಯಿದ್ದು, ಸ್ವಲ್ಪ ಗಂಧನ ತೊಗೊಂಡು ಹಚ್ಚಿ, ನನಗೆ ಜಾಸ್ತಿ ಎಲ್ಲ ಹಚ್ಚಲಿಕ್ಕೆ ಹೋಗಬೇಡಿ, ಸ್ಕಿನ್ ಹಾಳಾಗುತ್ತೆ ಹಾಗೆ ಹೀಗೆ ಅಂತ ಹೇಳ್ತಾಯಿದ್ರು. ಇವರು ನಮ್ಮ ಯಜಮಾನ್ರು ಅದನ್ನು ಮೀರಿ ಜಾಸ್ತಿ ಗಂಧನ ತೊಗೊಂಡು ಅವ್ರಿಗೆ ಹಚ್ತಾಯಿದ್ರು. ಹಾಗಾಗಿ ಅವಾಯ್ಡ್ ಮಾಡ್ತಾಯಿದ್ರು. ನಮಗೆ ತುಂಬ ತಮಾಷೆ ಅಂತ ಹೇಳಿ ಅನಿಸ್ತು. ಅಲ್ಲೆಲ್ಲ ಆಶೀರ್ವಾದ ಮಾಡಿಬಿಟ್ಟು ನಾವು ಕೂಡ ಕೆಳಗೆ ಇಳಿದು ಬಂದ್ವಿ. ಅಲ್ಲಿ ನೋಡಿದ್ರೆ ಡ್ಯಾನ್ಸು ಅಂದರೆ ಡ್ಯಾನ್ಸು, ಯಾಕಂದರೆ ಇವಳಿಗೆ ಪಂಚಪ್ರಾಣ ಡ್ಯಾನ್ಸ್ ಅಂತ ಹೇಳಿದ್ರೆ. ಅಂಥದ್ರಲ್ಲಿ ಅವ್ರ ಫ್ರೆಂಡ್ಸು, ಅಣ್ಣಂದರು, ತಮ್ಮ ಎಲ್ಲರೂ ಕೂಡ ಡ್ಯಾನ್ಸ್ ಫ್ಯಾಮಿಲಿನೇ ಅಂತ ಹೇಳ್ಬೋದು. ತುಂಬ ಖುಷಿಯಿಂದ ಡ್ಯಾನ್ಸ್ ಎಲ್ಲ ಮಾಡಿದ್ದಾಯಿತು. ಅಲ್ಲಿ ನೋಡೋದಕ್ಕೇ ಒಂದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತಲೇ ಹೇಳ್ಬೋದು. ನಮ್ಮ ಅಕ್ಕ ಆಗಿರ್ಬೋದು, ನಮ್ಮ ತಂಗಿ, ನಮ್ಮ ಭಾವ ಎಲ್ಲರೂ ಕೂಡ ಸೇರಿಕೊಂಡು ಡ್ಯಾನ್ಸ್ ಮಾಡಿದ್ದಾಯಿತು. ತುಂಬಾ ಖುಷಿ ಇತ್ತು ಆ ದಿನ ಎಲ್ಲ, ತುಂಬಾ ಚೆನ್ನಾಗಿ ಹೋಯಿತು ಅಂತಲೇ ಹೇಳ್ಬೋದು. ನಾವು ಕೂಡ ಡ್ಯಾನ್ಸ್ ಎಲ್ಲ ಮಾಡಿ ಆಮೇಲೆ ಮತ್ತೆ ಮುಂದಿನ ಪ್ರೋಗ್ರಾಮ್ ಎಲ್ಲ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂಥೇಳಿ ಊಟ ಮುಗಿಸ್ಕೊಂಡು ಮೆಹಂದಿ ಎಲ್ಲ ಹಾಕ್ಸ್ಕೊಳ್ಳೋಣ ಅಂಥೇಳಿ ಮೆಹಂದಿ ಅವ್ರು ಕೂಡ ಬಂದಿದ್ದರು. ಅದಾದ ನಂತರ ಎಲ್ರಿಗೂ ಮೆಹಂದಿ ಹಾಕ್ಕೊಂಡು ಅದೊಂದು ಸಂಭ್ರಮ ಅಲ್ಲ, ಹೆಣ್ಮಕ್ಳಿಗೆ ಮೆಹಂದಿ ಹಾಕೋದಾಗಿರ್ಬೋದು ಅಥವಾ ಅವ್ರ ಡ್ರೆಸ್ ನೋಡೋದು, ಅವರ ಜ್ಯುವೆಲ್ರೀಸ್ ನೋಡೋದು, ಇದೆಲ್ಲ ಒಂದು ರೀತಿಯ ಸಂಭ್ರಮ. ಮದುವೆ ಸಮಾರಂಭ ಅಥವಾ ಯಾವುದಾದ್ರೂ ಫಂಕ್ಷನ್ ಅಂತ ಹೇಳಿದ್ರೆ ಇದೆಲ್ಲ ಹೆಣ್ಮಕ್ಳಿಗೆ ತುಂಬಾ ಖುಷಿ ಕೊಡುತ್ತೆ ಅಲ್ವಾ. ನಮ್ಮ ಅತ್ತೆಗೂ ಕೂಡ ಮೆಹಂದಿ ಹಾಕ್ಸಿದ್ರು. ಅವ್ರಿಗಂತೂ ಯಾವಾಗಲೂ ಹಾಕ್ಸ್ಕೊಳ್ಳೋದೇ ಇಲ್ಲ. ಈ ಸರಿನೇ ಅವರು ಕೂಡ ಮೆಹಂದಿ ಎಲ್ಲ ಹಾಕ್ಸ್ಕೊಂಡಿರುವಂಥದ್ದು. ತುಂಬಾ ಚೆನ್ನಾಗಿ ಹಾಕಿದ್ರು ಮೆಹಂದಿ ಡಿಸೈನ್ಸ್. ಏನು ಮಾಡಿದ್ರಲ್ಲ ಅವರು ಕೂಡ ಬೇಗ ಫಾಸ್ಟಾಗಿ ಎಲ್ರಿಗೂ ಕೂಡ ಮೆಹಂದಿ ಹಾಕಿದ್ದಾಯಿತು. ನಮಗಂತೂ ಭಾಳ ಖುಷಿ ಆಯಿತು. ನಾನು ಕೂಡ ಈ ತುಂಬಾ ವರ್ಷಗಳೇ ಆಗೋಯ್ತು ಅನಿಸುತ್ತೆ, ನಾನು ಕೂಡ 2 ಕೈಗಳಿಗೆ ಮೆಹಂದಿ ಹಾಕ್ಕೊಂಡು. ನನಗೂ ಭಾಳ ಇಷ್ಟ ಆಯಿತು ಆವತ್ತಿನ ದಿವಸ. ಎಲ್ಲ ತುಂಬಾ ಚೆನ್ನಾಗೋಯಿತು. ಮೆಹಂದಿ ಫಂಕ್ಷನ್ ಎಲ್ಲ ಆದ ಕೂಡಲೇ ಮತ್ತೆ ಮನೆಗೆ ಹೊರಟ್ವಿ. ಹೊರಟಿದ ನಂತರ ಅಲ್ಲಿ ಚಪ್ರ ಪೂಜೆ ಎಲ್ಲ ಬೆಳಗ್ಗೆನೇ ಆಗೋಗಿತ್ತು. ಇನ್ನೇನು ಸ್ವಲ್ಪ ಮದುವೆ ಹೆಣ್ಣಿಗೆ ಅಂದರೆ ಅರಿಶಿನ ಶಾಸ್ತ್ರ ಮಾಡಬೇಕಿತ್ತು. ಹಾಗಾಗಿ ಅರಿಶಿನ ಶಾಸ್ತ್ರನೆಲ್ಲ ಮನೆಯಲ್ಲೇ ಮಾಡ್ಕೊಳ್ಳೋಣ ಅಂಥೇಳಿ ಮನೇಲಿ ಮಾಡ್ತಾ ಇರುವಂಥದ್ದು. ಅಂದರೆ ಮದುವೆ ಹೆಣ್ಣಿಗೆ ಏನೇನು ಒಡವೆ, ಬಟ್ಟೆ ಏನೇನೆಲ್ಲ ಕೊಡ್ತಾರೆ ಅದಕ್ಕೆಲ್ಲ ಪೂಜೆ ಮಾಡಿಬಿಟ್ಟು ಮತ್ತು ಅರಿಶಿನ ಹಚ್ಚೋದು ಎಲ್ಲ ಇರುತ್ತೆ. ತುಂಬಾ ಚೆನ್ನಾಗಿತ್ತು ಆವತ್ತು ಕೂಡ. ಎಲ್ಲರೂ ಸೇರಿಕೊಂಡು ಅಲ್ಲೂ ಕೂಡ ಎಲ್ಲರೂ ಸೇರಿಕೊಂಡು ಅರಿಶಿನ ಎಲ್ಲ ಹಚ್ಚಿ ಮದುವೆ ಹುಡುಗಿಗೆ ತಯಾರು ಮಾಡಿದ್ವಿ. ಈ ಅರಿಶಿನ ಎಲ್ಲ ಹಚ್ಚಾದ್ಮೇಲೆ ಮತ್ತೆ ಮನೆಯಿಂದ ಆಚೆ ಹೋಗೋದಿಲ್ಲ ಅಂಥೇಳಿ ಹಾಗಾಗಿ ಮನೆಗೆ ಕರ್ಕೊಂಡು ಬಂದು ಮನೆಯಲ್ಲೇ ಅರಿಶಿನ ಶಾಸ್ತ್ರವನ್ನು ಮಾಡಿದ್ದಾಯಿತು. ತುಂಬಾ ಚೆನ್ನಾಗಿ ಇತ್ತು ಅಂತಲೇ ಹೇಳ್ಬೋದು. ಅದೆಲ್ಲ ಮುಗಿಸ್ಕೊಂಡು ನಾವು ಕೂಡ ಮನೆಗೆಲ್ಲ ಹೊರಡ್ತೀವಿ. ಊಟ ಎಲ್ಲ
ಅಲ್ಲೇ ಮುಗಿಸ್ಕೊಂಡು ಮನೆಗೆ ಹೊರಡ್ತೀವಿ. ಕಡೆಯದಾಗಿ ಆರತಿ ಮಾಡಿಬಿಟ್ಟು ನೆಕ್ಸ್ಟ್ ಡೇ ಅಂದರೆ ರಿಸೆಪ್ಷನ್ನಿಗೆ ಡೈರೆಕ್ಟಾಗಿ ಹೋಗೋದು ಅಂಥೇಳಿ. ನೆಕ್ಸ್ಟ್ ಡೇ ರಿಸೆಪ್ಷನ್ನಿಗೂ ಕೂಡ ರೆಡಿಯಾಗಿ ಈ ರೀತಿ ಹೊರಟಿದ್ದೀನಿ. ನೋಡಿದ್ರಲ್ಲ ಮದುವೆ ಹಾಲೆಲ್ಲ ಹೇಗಿದೆ ಏನು ಎತ್ತ ಅಂಥೇಳಿ ತುಂಬಾ ಚೆನ್ನಾಗಿ ಅರೇಂಜ್ಮೆಂಟ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ನನ್ನ ತಂಗಿ ಕೂಡ ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದಾಳೆ ನೋಡಿ. ಅವಳು ಕೂಡ ತುಂಬಾ ಚೆನ್ನಾಗಿತ್ತು ಅವಳ ಡ್ರೆಸ್ ಕೂಡ. ನಮ್ಮ ಭಾವ ಎಲ್ಲರೂ ಕೂಡ ಖುಷಿಯಿಂದ ಆವತ್ತಿನ ದಿವಸ ಎಲ್ಲ ತುಂಬಾ ಖುಷಿಯಿಂದ ಫೋಟೋಸ್ ಆಗಿರ್ಬೋದು, ವೀಡಿಯೋಸ್ ಆಗಿರ್ಬೋದು ಎಲ್ಲ ಮಾಡಿಕೊಂಡು ತುಂಬಾ ಚೆನ್ನಾಗಿ ಆಯಿತು ಅಂತಲೇ ಹೇಳ್ಬೋದು. ಮತ್ತು ಅಲ್ಲಂತೂ ತುಂಬಾ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಸೇರೋದೇ ಅಪರೂಪ ಅಲ್ವಾ. ನಮ್ಮ ತಂಗಿನೂ ಕೂಡ ಊರಿಂದ ಎಲ್ಲ ಬಂದಿದ್ಲು. ನಮ್ಮ ಅಕ್ಕಂದ್ರು ಆಗಿರ್ಬೋದು, ತಮ್ಮನ ಮಕ್ಕಳು, ಅಕ್ಕನ ಮಕ್ಕಳು ಎಲ್ಲರೂ ಕೂಡ ಸೇರ್ಕೊಂಡಿದ್ವಿ. ಅತ್ತೆ ಮಕ್ಕಳು, ಮಾಮನ ಮಕ್ಕಳು ಎಲ್ಲರೂ ಕೂಡ ಒಟ್ಟಿಗೆ ಇದ್ದಿದ್ದು ತುಂಬಾ ಖುಷಿ ಆಯಿತು. ಅಲ್ಲಿ ಒಂಥರ ಎಲ್ಲಾದರೂ ಮದುವೆ ಸಮಾರಂಭ ಸಂಭ್ರಮಗಳು ಹೇಳಿದ್ರೆ ಎಲ್ಲರೂ ಸೇರೋದೇ ಒಂದು ಖುಷಿ ಅಲ್ವಾ. ಸೊ ಹಾಗಾಗಿ ಎಲ್ಲರೂ ಸೇರಿಕೊಂಡು ಫೋಟೋಸು ವೀಡಿಯೋಸ್ನೆಲ್ಲ ಮಾಡ್ಕೊಂಡಿದ್ದಾಯಿತು. ನಾನು ಕೂಡ ತುಂಬಾ ಖುಷಿ ಆಯಿತು. ಇವನು ಕೂಡ ನನ್ನ ತಮ್ಮ, ಇಷ್ಟು ತಮ್ಮ ಆದ್ರೂ ಎಲ್ರಿಗಿಂತ ಅಣ್ಣ ಥರ ಇದ್ದಾನೆ ಅಲ್ವಾ, ನಿಮ್ಗೆ ಹೀಗೆ ಅನಿಸುತ್ತೆ ನೋಡಿ. ಮತ್ತು ಎಲ್ಲರೂ ಕೂಡ ರೆಡಿಯಾಗಿ ನಾವು ಕೂಡ ಇನ್ನೇನೋ ಊಟಕ್ಕೆ ಕೂಡ ಹೊರಡೋಣ ಅಂತ ಹೇಳ್ಬಿಟ್ಟು ಹೊರಟಿದ್ವಿ. ಅಷ್ಟರಲ್ಲಿ ಡ್ಯಾನ್ಸ್ ಪ್ರೋಗ್ರಾಮು ಅದು ಇದು ಸಿಕ್ಕಾಪಟ್ಟೆ ಪ್ರೋಗ್ರಾಮ್ಸು ಆರ್ಗನೈಸ್ ಮಾಡಿದ್ವಿ. ಹಾಗಾಗಿ ನಾವು ಕೂಡ ಡ್ಯಾನ್ಸ್ ಮಾಡಿದ್ವಿ. ಅಲ್ಲಿ ಸ್ವಲ್ಪ ಅಂದರೆ ನಮಗೆ ಎಷ್ಟು ಗೊತ್ತು ಅಷ್ಟು ಮಾತ್ರ, ಅಷ್ಟಾಗಿ ಏನು ಡ್ಯಾನ್ಸ್ ಎಲ್ಲ ಮಾಡಲಿಕ್ಕೆ ಹೋಗೋದಿಲ್ಲ. ಅವನಂತೂ ಬಿಡಲೇ ಇಲ್ಲ. ಹಾಗಾಗಿ ಪೇಷಂಟು ಬಿಡಲಿಲ್ಲ, ಬನ್ನಿ ನೀವು ಸೇರ್ಕೊಂಡು ಡ್ಯಾನ್ಸ್ ಮಾಡಿ ಅಂಥೇಳಿ. ನಮ್ಮದೇನಪ್ಪ ಡ್ಯಾನ್ಸ್ ನೋಡ್ತೀಯ, ಅಲ್ಲಿ ನೋಡಿ ಸ್ಟೇಜ್ ಮೇಲೆ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ರೆ, ಅಲ್ಲಿ ಮಾಡ್ಸಪ್ಪ ಇಲ್ಲಿ ಏನು ಅಂತೇಳಿ ನಾವು ಹಾಗೇ ತಮಾಷೆ ಮಾಡ್ತಾಯಿದ್ವಿ. ಇಷ್ಟೇ ಡ್ಯಾನ್ಸ್ ಅಂದರೆ ಇಷ್ಟೇ ಅಂತ ಹೇಳಿ ನನಗೂ ಕೂಡ ಹೇಳಿಕೊಡ್ತಾ ಇದ್ದ. ಹಾಗಾಗಿ ಅಲ್ಲೊಂದು ಒಂಥರ ಖುಷಿ ಮೂಮೆಂಟು. ಅದನ್ನು ಹೇಳಲಿಕ್ಕೆ ತುಂಬಾ ಕಷ್ಟ ಅನಿಸುತ್ತೆ. ಅದೊಂದು ಸಂಭ್ರಮ ಅಂದ್ರೇ ಹಾಗೆ ಅಲ್ವಾ. ಅದಾದಮೇಲೆ ಬ್ಯೂಟಿಫುಲ್ಲಾಗಿ ಹುಡುಗಿ ಫ್ರೆಂಡ್ಸು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಅಂತಲೇ ಹೇಳ್ಬೋದು. ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಅಂದರೆ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ಅದೇ ರೀತಿ ನಮ್ಮ ಹುಡುಗಿ ಭುವನ ಕೂಡ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ ಅಂತಲೇ ಹೇಳ್ಬೋದು. ಇನ್ನು ಸಾಕಷ್ಟು ಡ್ಯಾನ್ಸ್ ಪ್ರೋಗ್ರಾಮ್ಸ್ಗಳು ಮಾಡ್ತಾನೇ ಇದ್ದರು. ಡ್ಯಾನ್ಸ್ ಅಂತೂ ಆದಷ್ಟರಲ್ಲಿ ನಾವು ಕೂಡ ಊಟ ಮಾಡ್ಕೊಂಡು ಬಂದ್ಬಿಡೋಣ ಅಂತ ಹೇಳಿ ಊಟಕ್ಕೆ ಅಂತ ಹೇಳಿ ಬಂದ್ವಿ. ಊಟನೂ ತುಂಬ ಚೆನ್ನಾಗಿತ್ತು. ಎಲ್ಲ ಅಡುಗೆನೂ ತುಂಬಾ ಚೆನ್ನಾಗಿತ್ತು, ತುಂಬ ರುಚಿಕರವಾಗಿ ಇತ್ತು ಅಂತಲೇ ಹೇಳ್ಬೋದು. ತುಂಬಾ ಐಟಮ್ಸ್ಗಳನ್ನ ಮಾಡಿತ್ತು. ಯಾವ ಐಟಮ್ ತಿನ್ನಬೇಕು, ಯಾವ ಐಟಮ್ ಬಿಡಬೇಕು ಅನ್ನೋದೇ ಗೊತ್ತಾಗಲಿಲ್ಲ. ಅದಾದ ನಂತರ ಎಲ್ಲ ರಿಸೆಪ್ಷನ್ ಎಲ್ಲ ಮುಗಿಸ್ಕೊಂಡಿದ್ವಿ. ರಾತ್ರಿ ಬಳೆ ಶಾಸ್ತ್ರ ಮತ್ತೆ ಅರಿಶಿನ ಹಚ್ಚೋ ಶಾಸ್ತ್ರ ಕೂಡ ಇರುತ್ತೆ. ಹಾಗಾಗಿ ಮತ್ತೆ ರಾತ್ರಿ ಆಲ್ರೆಡಿ ನಾವು ಈ ಶಾಸ್ತ್ರಗಳನ್ನ ಮಾಡೋದು ಮಧ್ಯರಾತ್ರಿ 3 ಗಂಟೆ ಅಷ್ಟೊತ್ತಿಗೆ ಮುಗೀತು ಅಂತ ಹೇಳಿ ಅನಿಸುತ್ತೆ. ನಾವು ಸ್ಟಾರ್ಟ್ ಮಾಡಿದ್ದೆ 2 ಗಂಟೆ 2:30 ಅಷ್ಟೊತ್ತಿಗೆ. 3 ಗಂಟೆ ಅಷ್ಟೊತ್ತಿಗೆ ಎಲ್ಲರೂ ಈ ಶಾಸ್ತ್ರಗಳು ಕೂಡ ಕಂಪ್ಲೀಟ್ ಆಗುತ್ತೆ. ಇನ್ನು ಬೆಳಗ್ಗೆ ಇದೆ. ಅಷ್ಟರಲ್ಲಿ ನಾವು ಕೆಲವೊಂದಿಷ್ಟು ಫೋಟೋಸ್ನೆಲ್ಲ ತೆಗೆಸ್ಕೊಂಡು ನಾವು ಕೂಡ ಬೆಳಗ್ಗೆನೇ ಎದ್ದು ಬರೋಷ್ಟೊತ್ತಿಗೆ 8 ಗಂಟೆಗೆ ಮುಹೂರ್ತ ಇದ್ದಿದ್ದರಿಂದ ನಾನು ಸ್ವಲ್ಪ ಲೇಟ್ ಆಯಿತು ಬರೋ ತನಕ. ಅಷ್ಟರಲ್ಲಿ ಎಲ್ಲ ಮದುವೆಗೆಲ್ಲ ಅರೇಂಜ್ಮೆಂಟ್ಸ್ ಆಗಿತ್ತು. ಹಾಗಾಗಿ ಸ್ಟಾರ್ಟಿಂಗ್ ವೀಡಿಯೋಸು ನನ್ನ ಹತ್ರ ಇಲ್ಲ. ಎಷ್ಟು ವೀಡಿಯೋಸ್ನ ಮಾಡ್ಕೊಂಡಿದ್ನೋ ಅಷ್ಟನ್ನು ಮಾತ್ರ ನಾನು ಇಲ್ಲಿ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಆಲ್ರೆಡಿ ಮುಹೂರ್ತಕ್ಕೆಲ್ಲ ಕೂತಿದ್ರಲ್ಲ, ತಾಳಿ ಪೂಜೆ ಆಗಿರ್ಬೋದು, ಮತ್ತು ಒಂದು
ಸಂದರ್ಭ, ಅದು ಒಂದು ಸಿಚುವೇಶನ್ ನೋಡೋದಕ್ಕೇ ಎಷ್ಟು ಖುಷಿ ಅನಿಸುತ್ತೋ ಅಷ್ಟೇ ಮನಸ್ಸು ಕೂಡ ಭಾರ ಆಗಿ ಇರುತ್ತೆ ಅಲ್ವಾ. ಒಂದು ಹೆಣ್ಮಗಳು ಬೇರೆ ಮನೆಗೆ ಹೋಗ್ತಾ ಇರುವಂಥದ್ದು ನೋಡಿದ್ರೆ ಮನಸ್ಸಲ್ಲಿ ಖುಷಿ ಇರುತ್ತೆ, ಆದರೂ ಕೂಡ ನಮ್ಮ ಮನೆಯನ್ನು ಬಿಟ್ಟು ಬೇರೆ ಮನೆಗೆ ಹೋಗ್ತಾ ಇದ್ದಾರಲ್ಲ ಅನ್ನೋ ಒಂದು ಮನೋಭಾವನೆ ಕೂಡ ನಮ್ಮಲ್ಲಿ ಮೂಡುತ್ತೆ ಅಲ್ವಾ. ಸೊ ಹೀಗೆ ಅಲ್ವಾ ನಮಗೂ ಕೂಡ ಆಗಿತ್ತು ಅಂಥೇಳಿ ಆ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಸಿಚುವೇಶನ್ಗಳನ್ನ ನಮಗೂ ಕೂಡ ಮೆಲುಕು ಹಾಕೊಳ್ಳೋ ರೀತಿಯಲ್ಲಿ ಆಗತ್ತೆ. ಹೀಗೆ ನಡೀತಾ ಇರಬೇಕಾದ್ರೆ ತಾಳಿ ಮುಹೂರ್ತ ಕೂಡ ಬಂದ್ಬಿಡುತ್ತೆ. ನಮ್ಮ ಹುಡುಗಿಯರ ತಮ್ಮ ನೋಡಿ ವಿಕಾಸ್ ಅಂತ ಹೇಳಿ, ಅವನು ಎಷ್ಟು ಭಾವುಕನಾಗಿರ್ತಾನೆ. ಪ್ರತಿಯೊಂದು ಸರಿನೂ ತೋರಿಸ್ಕೊಳ್ತಾ ಇರಲಿಲ್ಲ, ಆದರೂ ಕೂಡ ಕದ್ದು ಮುಚ್ಚಿ ಒಂದು ವಿಡಿಯೋನ ಮಾಡ್ಕೊಂಡಿರುವಂಥದ್ದು ನೋಡಿದ್ರಲ್ಲ. ಅವನ ಕಣ್ಣಲ್ಲಿ ನೀರು ತುಂಬಿಕೊಂಡಿದ್ದೆ. ಇಷ್ಟೊಂದು ಎಮೋಷ್ನಲ್ ಆಗ್ತಾರಾ ಅಕ್ಕ ತಂಗಿರು ಆಚೆ ಹೋದರೆ ಅಂತ ಹೇಳಿಬಿಟ್ಟು ಅವನ ಬಾಯಲ್ಲಿ ಕೂಡ ಬಂದಿರುವಂಥ ಮಾತು ನಮಗೆ ತುಂಬಾ ಮನಸ್ಸು ಭಾರ ಆಯಿತು. ಅದೆಲ್ಲ ಆದಮೇಲೆ ಒಂದು ಆಟಗಳು, ಗಂಡು ಹೆಣ್ಣು ಕೂರಿಸಿ ಆಟ ಆಡಿಸೋದು ಅಥವಾ ಉಂಗುರನ ಹುಡುಕುವಂಥದ್ದು, ಇದನ್ನೆಲ್ಲ ನೋಡೋದಕ್ಕೇ ಖುಷಿ ಅನಿಸುತ್ತೆ, ಮಜಾ ಇತ್ತು ತುಂಬಾ. ಇದೆಲ್ಲ ಮುಗಿಸ್ಕೊಂಡು ಇನ್ನೇನು ಹೊರಡುವಂಥ ಸಂದರ್ಭ ಬಂದೇ ಬಿಡ್ತು. ಎಲ್ಲರ ಮುಖದಲ್ಲೂ ಒಂಥರ ಸೈಲೆಂಟ್ ಫೇಸಲ್ಲೇ ಗೊತ್ತಾಗುತ್ತೆ ಎಷ್ಟು ಸೈಲೆಂಟಾಗಿ ಆಗೋಗ್ಬಿಡ್ತೀವಿ ಅಲ್ವಾ. ಇನ್ನೇನು ಹೊರಡ್ತಾಳೆ ಅನ್ನೋವಂಥ ಒಂದು ಮನಸ್ಸಲ್ಲಿ ತುಂಬಾ ಮನಸ್ಸು ಭಾರನೇ ಇತ್ತು ಅಂತ ಹೇಳ್ಬೋದು. ಅವ್ರ ಅಣ್ಣ ಆಗಿರ್ಬೋದು, ಅವನಿಗಂತೂ ಹೇಳ್ಕೊಳಕ್ಕಾಗ್ತಾಯಿಲ್ಲ, ಬಟ್ ಮನಸ್ಸಲ್ಲಿ ದುಃಖ ಅನ್ನೋದು ಇದ್ದೇ ಇದೆ. ಅವನು ನೋಡಿದ್ರಲ್ಲ, ಅವಳ ಮನಸ್ಸಲ್ಲಿ ದುಃಖ ಇದ್ದರೂ ಕೂಡ ತೋರಿಸ್ಕೊಳ್ದಂಗೆ ಹಾಗೆ ಹೊರಟಿದ್ದು. ನೋಡಿದ್ರಲ್ಲ, ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್, ಶೇರ್, ಕಾಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. Memories, bro. Focus, page, focus. Focus. Bye guys.